ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಮಾಸ್ ವರ್ಲ್ಡ್. ನಾವಿವತ್ತು ಮಾಡ್ತಾ ಇರೋದು ಅವರೆಕಾಯಿ ಉಪ್ಪಿಟ್ಟು. ಅದಕ್ಕೆ ಬೇಕಾಗಿರೋದು 1 ಗ್ಲಾಸು ರವೆ ತೊಗೊಂಡಿದ್ದೀನಿ, ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ಕೊಬ್ಬರಿ ತುರಿ, ಶುಂಠಿ, ಅವರೆಕಾಯಿ ಬೇಯಿಸ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು, 4 ಮೆಣಸಿನ್ಕಾಯಿ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟ್ 1 ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಗೋಡಂಬಿ, ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ, ಸಾಸಿವೆ. ನಾವು 1 ಗ್ಲಾಸು ರವೆ ತೊಗೊಂಡಿರೋದಕ್ಕೆ 2 ಗ್ಲಾಸ್ ನೀರು ತೊಗೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಈಗ ತೆಗೆದುಕೊಂಡಂಥ 1 ಗ್ಲಾಸ್ ರವೆ ಇತ್ತಲ್ಲ ಅದನ್ನು ಹಾಕಿ ಹುರಿಯೋಣ. ಕೆಂಪಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹುರಿಯೋಣ. ನೋಡಿ ಹಾಕ್ತಾಯಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲೇ ಇಟ್ಟು ಸಣ್ಣದಾಗಿ ಇರಬೇಕದು, ಇಲ್ಲಾಂದರೆ ಹೊತ್ತೋಗೋ ಚಾನ್ಸ್ ಇರುತ್ತೆ. ಸಣ್ಣದಾಗಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಕೈ ಆಡಿಸ್ದೆ ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ. ನೋಡಿ, ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಈಗ ನಾವು ಅದನ್ನು ರವೆನ ತಗೊಂಬಿಡೋಣ ಒಂದು ಪ್ಲೇಟಿಗೆ. ಈಗ ನಾವೊಂದು ನೋಡಿ ಈ ಥರ ಆಗಲಿ. ಈಗ ಒಂದು ಬೇರೆ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ನಾವು ತೊಗೊಂಡಿದ್ದಂಥ ಜೀರಿಗೆ, ಸಾಸಿವೆ ಹಾಕೋಣ. ನೋಡಿ ಈ ಥರ ಅದು ಎಣ್ಣೆ ಕಾದಿದ್ರೆ ಸಿಡಿಬೇಕು, ಅಂದರೆ ನಮ್ಮದು ಎಣ್ಣೆ ಕಾದಿದೆ ಅಂತ ಅರ್ಥ. ಅದಕ್ಕೆ ತೊಗೊಂಡ್ಕೊಂಡಂಥ ಗೋಡಂಬಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕೋಣ. ಚೆನ್ನಾಗಿ ಕೆಂಪಗಾಗಲಿ, ಅದು ಫುಲ್ಲು ಸಿಗಿದೋದು ಬೇಡ. ಈಗ ತೆಗೆದುಕೊಂಡಂಥ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕಿ ಚೆನ್ನಾಗಿ ಕೈ ಬಿಡದೆ ತಿರುಗಿಸೋಣ. ಈಗ ನಾವು ತುರಿದಿಟ್ಕೊಂಡಂಥ ಶುಂಠಿ ಹಾಕ್ತಾಯಿದ್ದೀನಿ, ಆಮೇಲೆ ಸಣ್ಣದಾಗಿ ಕಟ್ ಮಾಡಿದಂಥ ಕ್ಯಾರೆಟ್ ಹಾಕ್ತಿದ್ದೀನಿ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ಕುದಿಸಿರುವಂಥ ಅವರೆಕಾಯಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ತಗೊಂಬಿಡ್ಬೇಕು. ಅದರದ್ದು ನೀರು ಇಟ್ಟಿದ್ದೀನಿ, ಆಮೇಲೆ ಉಪ್ಪಿಟ್ಟು ಮಾಡೋ ಅದನ್ನು ನೀರು ಹಾಕುವಾಗ ಅದನ್ನು ಹಾಕೋಣ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮೇಲೆ ಒಂದು ಸ್ವಲ್ಪ ಗಾರ್ನಿಷಿಂಗ್ ಒಂದು ಸ್ವಲ್ಪ ಹಾಕೋಣ. ಈಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ ಅದಕ್ಕೆ ತೊಗೊಂಡಾದ್ಮೇಲೆ 1 ಗ್ಲಾಸ್ ತೊಗೊಂಡಿದ್ದೆ, 1 ಗ್ಲಾಸ್ 2 ಗ್ಲಾಸ್ ನೀರು ಹಾಕಬೇಕು. 1 ಗ್ಲಾಸ್ ನೀರು ಹಾಕಿ ಇದು ಅರ್ಧ ಹಾಕಿದ್ದೀನಿ. ನೋಡಿ, ಅರ್ಧ ಗ್ಲಾಸ್ ಅವರೆಕಾಯಿ ಕುದಿಸಿದ ನೀರಿತ್ತು, ಅದನ್ನೇ ಹಾಕಿದ್ದೀನಿ. ಈಗ ಅದು ಚೆನ್ನಾಗಿ ಬಬಲ್ ಬರಬೇಕು, ಅಲ್ಲಿವರೆಗೂ ನಾವು ನೀರನ್ನ ಕುದಿಸ್ಬೇಕು. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಇದು ಆಪ್ಷನಲ್ಲು, ಬೇಕಂದರೆ ಹಾಕಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ಥರ ಕುದಿ ಬಂದಮೇಲೆ ನಾವು ತೆಗೆದುಕೊಂಡಂಥ ರವಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ಇಲ್ಲ ಗಂಟಾಗೋ ಚಾನ್ಸ್ ಇರುತ್ತೆ. ನೋಡಿ, ಚೆನ್ನಾಗಿ ತಿರುಗಿಸಿ. ಈ ಸ್ವಲ್ಪ ಇದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ನಲ್ಲ ಅದನ್ನು ಜ್ಯೂಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಸಣ್ಣ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಬಿಡಿ. ಈಗ ನೋಡಿ, ಎಲ್ಲ ನೀಟಾಗಿ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಆಗಿದೆ. ಈಗ ನಾವು ತುರಿದಿಟ್ಕೊಂಡಂಥ ಕೊಬ್ಬರಿನ ಉದುರಿಸೋಣ ಮೇಲೆ. ಅದಕ್ಕೆ ಮೇಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನಿಮಗೆ ತುಪ್ಪ ಬೇಕಿದ್ದರೆ ಮೊದಲೇ ಒಗ್ಗರಣೆಯಲ್ಲೇ ಹಾಕ್ಬೋದು, ನಾನು ಕೊನೆಯದಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಅವರೆಕಾಯಿ ಉಪ್ಪಿಟ್ಟು ಸವಿಯಲು ಸಿದ್ಧ. ನಿಮಗೆ ಇನ್ನಷ್ಟು ರುಚಿಕರವಾದಂಥ ಅಡುಗೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.